ನಮಸ್ಕಾರ. ಅಗ್ರಿ ಟಾಕ್ ವಿತ್ ರಮೇಶ್ ದೇಲಂಪಾಡಿಗೆ ಸ್ವಾಗತ. ತೋಟಕ್ಕೆ ಡೋಲೋಮೈಟ್ ಹಾಕಿದ್ದಾಗಿತ್ತು. ಇಡೀ ವರ್ಷಕ್ಕೆ ಬೇಕಾದ ರಾಕ್ ಫಾಸ್ಫೇಟ್ ಅನ್ನು ಕೂಡ ಒಮ್ಮೆಗೆ ಒಂದೇ ಕಂತಲ್ಲಿ ಕೊಟ್ಟಾಗಿತ್ತು. ಇನ್ನುಳಿದದ್ದು ಪೋಷಕಾಂಶಗಳನ್ನು ಕೊಡಬೇಕಾದಂತಹ ಕೆಲಸ. ಈ ವರ್ಷ ನಾನು ಆಲೋಚನೆ ಮಾಡಿದ್ದು ಈ ಪೋಷಕಾಂಶಗಳನ್ನೆಲ್ಲ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ದ್ರವ ರೂಪದಲ್ಲಿ ಡ್ರಿಪ್ ಇರಿಗೇಷನ್ ಮುಖಾಂತರ ಕೊಡಬೇಕು ಅಂತ ಹೇಳಿ. ಅದರ ಜೊತೆಗೆ ಕಂಡು ಬಂದಂತಹ ಇನ್ನೊಂದು ಸಮಸ್ಯೆ ಅಂತ ಹೇಳಿದ್ರೆ ಡ್ರಿಪ್ ಪೈಪ್ ಅನ್ನ ಯಾವುದೋ ಪ್ರಾಣಿಗಳನ್ನು ಕತ್ತರಿಸ್ತಾ ಇರೋದು. ಕಳೆದ ವರ್ಷವೇ ನೋಡಿದ್ದೆ, ಈ ಕತ್ತರಿಸುವುದಕ್ಕೆ ಹರಳಿಂಡಿಯ ನೀರನ್ನು ಡ್ರಿಪ್ ಪೈಪಿನ ಮುಖಾಂತರ ಕೊಟ್ಟಿದ್ದರಿಂದಾಗಿ ಆ ನಂತರ ಕತ್ತರಿಸಿದ್ದು ಕಂಡು ಬರಲಿಲ್ಲ. ಈ ವರ್ಷವು ಇದನ್ನೇ ಇನ್ನೊಂದು ಸ್ವಲ್ಪ ಸುವ್ಯವಸ್ಥಿತವಾಗಿ ಸಾವಯವ ರಸಗೊಬ್ಬರ ಮಾಡಲು ಸಾಧ್ಯ ಇದೆಯಾ ಅಂತ ಹೇಳುವಂತ ಒಂದು ಆಲೋಚನೆ. ಈ ಬ್ಯಾರಲ್ ನಲ್ಲಿ ಹರಳಿಂಡಿಯನ್ನು ನೀರು ಹಾಕಿ ಬದಲಿಸಿಟ್ಟಿದೆ. ವಾರಗಳ ಕಾಲ ಆಯಿತು, ವಾಸನೆ ಬರ್ತಾ ಇದೆ. ಅಕಸ್ಮಾತ್ ಕೈಗೆ ಎಲ್ಲ ಮುಟ್ಟಿದ್ರೆ ಅಷ್ಟು ಸುಲಭದಲ್ಲಿ ವಾಸನೆ ಹೋಗುದಿಲ್ಲ. ಇದನ್ನು ಈಗ ಫಿಲ್ಟರ್ ಮಾಡಿ ಡ್ರಿಪ್ ಇರಿಗೇಷನ್ ಮುಖಾಂತರ ತೋಟಕ್ಕೆ ಕೊಡಬೇಕು. ಡ್ರಿಪ್ ಇರಿಗೇಷನ್ ಫಿಲ್ಟರ್ ಅಲ್ಲಿದೆ, ಮೆಶ್ ಫಿಲ್ಟರ್. ಅದಕ್ಕೆ ವೆಂಚುರಿ ಮುಖಾಂತರ ರಸಗೊಬ್ಬರ ಕೊಡ್ಲಿಕ್ಕೆ ಅಂತ ಹೇಳುವಂತ ಒಂದು ವ್ಯವಸ್ಥೆ ಇದೆ. ಅದೇ ಭಾಗಕ್ಕೆ ಒಂದು ಪೈಪ್ ಅನ್ನು ಸಿಕ್ಕಿಸಿ ಬೆಟ್ರಿ ಸ್ಪ್ರೇಯರ್ ಮುಖಾಂತರ ಹರಳಿಂಡಿ ದ್ರವವನ್ನ ಕೊಡೋದು. ಇದನ್ನು ಫಿಲ್ಟರ್ ಮಾಡಬೇಕು. ಫಿಲ್ಟರ್ ಮಾಡ್ಲಿಕ್ಕೆ ಒಂದು ಸಣ್ಣ ಬ್ಯಾರಲ್ ಒಂದು ಬಟ್ಟೆ ಮತ್ತು ಇದೊಂದು ಬಟ್ಟೆ ಇಟ್ಟುಕೊಂಡಿದ್ದೇನೆ. ಇದೀಗ ಸ್ಟ್ರೈನ್ ಮಾಡಿದ ನೀರು ಈ ಬ್ಯಾರಲ್ ಫುಲ್ ಆಗಿದೆ. ಬ್ಯಾಟ್ರಿ ಪಂಪು ಸ್ಟಾರ್ಟ್ ಮಾಡಿದ್ದೇನೆ. ಇಡೀ ತೋಟಕ್ಕೆ ನೀರು ಬಿಟ್ಟಿದ್ದೇನೆ. ಸುಮಾರು ಅರ್ಧ ಗಂಟೆ ಬೇಕಾಗ್ತದೆ ಇದಲ್ಲಿರೋ ನೀರು ಮುಗಿಲಿಕ್ಕೆ. ಅಷ್ಟು ಹೊತ್ತು ಈ ಹರಳಿ ಹಿಂಡಿಯ ನೀರು ಉಳಿದ ನೀರಿನೊಂದಿಗೆ ಬೆರೆತುಕೊಂಡು ಇಡೀ ತೋಟಕ್ಕೆ ಹಂಚಿ ಹೋಗ್ತಾ ಇರ್ತದೆ. ಒಂದು ಸಂದೇಹ ಬರುವುದಿದೆ, ಎಷ್ಟು ಫಿಲ್ಟರ್ ಮಾಡಿದ್ರು ಕೂಡ ಇದಲ್ಲೂ ಕೂಡ ಕೊನೆಗೆ ಸಾಲಿಡ್ ಪಾರ್ಟಿಕಲ್ಸ್ ಕಾಣಿಸ್ತದೆ. ಬ್ಲಾಕ್ ಆಗುದಿಲ್ಲ, ಫಿಲ್ಟರ್ ಬ್ಲಾಕ್ ಆಗುದಿಲ್ವಾ, ಡ್ರಿಪ್ಪರ್ ಬ್ಲಾಕ್ ಆಗುದಿಲ್ವಾ, ಅದನ್ನು ನನಗೆ ಅಲ್ಲಿ ಫಿಲ್ಟರ್ ಬ್ಲಾಕ್ ಆದರೆ ನನಗೆ ಗೊತ್ತಾಗಬೇಕು. ಅದು ಗೊತ್ತಾಗಲಿಕ್ಕೆ ನಾನು ಮಾಡಿದಂಥ ವ್ಯವಸ್ಥೆ ಅಂದರೆ, ಇಲ್ಲಿ ತೋಟ ಸ್ವಲ್ಪ ತಗ್ಗಿನಲ್ಲಿದೆ, ಎತ್ತರದ ಜಾಗದಲ್ಲಿ ಇಲ್ಲೊಂದು ಡ್ರಿಪ್ಪರ್ ಇದೆ. ಇದರಲ್ಲಿ ಬ್ಲಾಕ್ ಆದರೆ ಫಿಲ್ಟರ್ ಬ್ಲಾಕ್ ಆಗಿದೆ ಅಂತ ನಾನು ಲೆಕ್ಕ ತಗೊಳ್ತೇನೆ. ಕೂಡಲೇ ಫಿಲ್ಟರ್ ಕ್ಲೀನ್ ಮಾಡಲಿಕ್ಕೆ ಹೋಗ್ತಾನೆ. ಇದು ಎಷ್ಟರ ಮಟ್ಟಿಗೆ ಒಂದೇ ಸಾರಿ ಮುಗಿಯೋದಿಲ್ಲ. ಇವತ್ತು ನೀರು ತೆಗೆದು ಹಾಕಿದೆ, ಇನ್ನು ಇದಕ್ಕೆ ನೀರು ಫುಲ್ ಮಾಡಿಡ್ತೇನೆ. ಇನ್ನೊಂದು ಸಾರಿ ನಾನು ಯಾವಾಗ ಹರಳಿಂಡಿ ನೀರು ಕೊಡಬೇಕು ಅಂತ ಆಲೋಚನೆ ಮಾಡ್ತೇನೋ ಆಗ ಬಂದು ಇದರಿಂದ ತೆಗೆದು ವಾಪಸ್ ಇದೇ ರೀತಿ ಕೊಡ್ತೇನೆ. ಹರಳಿಂಡಿಯನ್ನ ಉಪಯೋಗಿಸ್ತಕ್ಕಂಥದ್ದು ಅಥವಾ ಹರಳಿಂಡಿ ಅಂತಲ್ಲ, ಯಾವುದೇ ಆರ್ಗ್ಯಾನಿಕ್ ಇಂಥ ವಸ್ತುಗಳನ್ನು ಉಪಯೋಗಿಸ್ತಕ್ಕಂಥದ್ದು ಯಾಕೆ ಅಂತ ಹೇಳೋ ಪ್ರಶ್ನೆ. 2-3 ಕಾರಣಗಳಿರ್ತದೆ. ಒಂದನೇ ಕಾರಣ ಅದರ ಗೊಬ್ಬರದ ಸತ್ವಕ್ಕಾಗಿ, ಎರಡನೇ ಕಾರಣ ಅದನ್ನು ಹೀಗೆ ಕೊಳೆಸಿದ್ದರಿಂದಾಗಿ ಅದರಲ್ಲಿ ಉಂಟಾಗುವ ಜೀವಾಣುಗಳಿಗೆ ಬೇಕಾಗಿ, ಬ್ಯಾಕ್ಟೀರಿಯಾಗಳಿಗೆ ಬೇಕಾಗಿ. ಇದು ನಂದು 3ನೇ ಕಾರಣ. ಇದು ಕೊಡುವ ವಾಸನೆಗೆ ಬೇಕಾಗಿ. ಇಡೀ ತೋಟ ವಾಸನೆ ಬರಬೇಕು. ಅದರಿಂದಾಗಿ ನನ್ನ ಡ್ರಿಪ್ ಪೈಪು ಉಳಿಬೇಕು. ಯಾವುದೇ ಪ್ರಾಣಿಗಳು ಅದನ್ನು ಕಟ್ ಮಾಡಬಾರದು. ಅದರ ಜೊತೆಗೆ ಈ ನೀರಿನಲ್ಲಿ ಸಿಗುವಂಥ ಯಾವುದೋ ಜೀವಾಣುಗಳಿರಬಹುದು ಅಥವಾ ಪೋಷಕಾಂಶಗಳಿರಬಹುದು, ಅದೆಲ್ಲ ಎಕ್ಸ್ಟ್ರಾ. ಡ್ರಿಪ್ ಪೈಪನ್ನು ಯಾವುದೇ ಪ್ರಾಣಿಗಳು ಕತ್ತರಿಸದೇ ಇದ್ದಲ್ಲಿ ನನಗೆ ಈ ವ್ಯವಸ್ಥೆ ಫಲಪ್ರದ ಅಂತ ನನ್ನ ಮಟ್ಟಿಗೆ ಲೆಕ್ಕ.